ಚೇತನ್ನು ಅಮೆರಿಕನ್ ಬಾರ್ನು, ಇಂಡಿಯನ್ ಬಾರ್ನು, ಕಾರ್ಡ್ ಹೋಲ್ಡರ್ ಅಂತ ಇಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಇರೋದಕ್ಕೆ ಏನಾದರೂ ಬೇಕಲ್ಲ. ಒಂದು ಆತ ನಮ್ಮ ಭಾರತೀಯ ನಾಗರಿಕನಾಗಿರಬೇಕು, ಭಾರತೀಯ ಈ ಮಸ್ಟ್ ಇಂಡಿಯನ್ ಸಿಟಿಸನ್ಶಿಪ್, ಅಥವಾ ಇಂಡಿಯನ್ ಆರಿಜಿನ್ ಮೇಲೆ OCI ಕಾರ್ಡ್ ಇರಬೇಕು ಅವ್ರ ಹತ್ರ. ಇದೆರಡು ಇದ್ದರೆ ಮಾತ್ರ ಅವ್ರಿಗೆ ಇರೋಕ್ಕೆ ಸಾಧ್ಯ ಅಲ್ವಾ? ಒಂದು ಭಾರತೀಯನಾಗಿರಬೇಕು ಅಥವಾ ಭಾರತೀಯ ಆರಿಜಿನ್ ಇರೋವಂಥವ್ರಾಗಿರ್ಬೇಕು. ಈಗ ಭಾರತದ ಆರಿಜಿನ್ ಅಂತ ತಗೊಳ್ತೀನಿ ಅನ್ನೋದಾದರೆ, ಸಿಟಿಸನ್ಶಿಪ್ ಅಂತ ತಗೊಳ್ತೀನಿ ಅನ್ನೋದಾದರೆ, ಒಂದು ಕಡೆ ಚೇತನ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಹೇಳ್ಬೋದಾ ಅದು? ಇದು ನಾನು ಹೇಳ್ತೀನಿ ಕೇಳಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಈಗ ಪಾಕಿಸ್ತಾನ್ಗೂ ನಮಗೂ ಇರ್ತಕ್ಕಂತಹ ಬಾಂಧವ್ಯ ಯಾವ ರೀತಿ ಇದೆ. ನೈಬರಿಂಗ್ ಸ್ಟೇಟ್ ಅದು. ಪಾಕಿಸ್ತಾನ್ ಬಂದು ನಮ್ಮ ನೈಬರಿಂಗ್ ಸ್ಟೇಟ್, ಅದರಲ್ಲಿ ಎರಡು ಮಾತಿಲ್ಲ. ನಾವು ಪಾಕಿಸ್ತಾನ್ ಜೊತೆಗೆ ಅಥವಾ ಯಾವುದೇ ಇಡೀ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇಶದ ಜೊತೆಗೂ ಸೌಹಾರ್ದತೆಯಿಂದ ಇರಬೇಕು. ಒಬ್ರಿಗೊಬ್ರು ವ್ಯಾಪಾರ ವಿನಿಮಯ ಮಾಡ್ಕೊಳ್ಬೇಕು, ಕಲ್ಚರ್ ವಿನಿಮಯ ಮಾಡ್ಕೊಳ್ಬೇಕು. ಇದೆಲ್ಲ ಸರಿಯಾದಂಥ ವಿಷಯ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆತ ಹೇಳಿ ಅದನ್ನು ಸಮರ್ಥಿಸ್ಕೊಂಡಿರೋ ರೀತಿ ಏನಿದೆ ನೋಡಿ, ಅದು ಒಂಥರ ಕ್ರಿಮಿನಲ್ ಅಂತ ನನಗನ್ಸುತ್ತೆ. ಈಗ ಆತ ಏನು ಹೇಳಿದ್ದಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಇಂಡಿಯಾದಲ್ಲಿ ಹೇಳೋದು ತಪ್ಪಲ್ಲ ಅಂತ ಹೇಳಿದ್ದಾರೆ. ಕ್ಯಾನ್ ಹಿ ಅದನ್ನೇ ಆತ ಪಾಕಿಸ್ತಾನಲ್ಲಿ ಹೋಗ್ಬಿಟ್ಟು ಭಾರತ ಜಿಂದಾಬಾದ್, ಇಂಡಿಯಾ ಜಿಂದಾಬಾದ್ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರಾ ಆತನ್ನ? ಇಸ್ ಇಟ್ ಪಾಸಿಬಲ್? ಊಹೆ ಮಾಡಿಕೊಡ ಆತನ ನೋಡ್ಕೊಳಕ್ಕಾಗಲ್ಲ. ಹೋಗಿ ಹೇಳಿ ನೋಡೋಣ. ಪಾಕಿಸ್ತಾನಲ್ಲಿ ಹೋಗ್ಬಿಟ್ಟು ಇಂಡಿಯಾ ಜಿಂದಾಬಾದ್ ಅಂತ ಹೇಳಿ ವಾಪಸ್ ಬರಲಿಕ್ಕಾಗತ್ತಾ? ನಾವು ಸಹಿಷ್ಣುತೆ ಇರುವಂಥ ದೇಶದವರು ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಜನಗಳು ಮೆಜಾರಿಟಿ ಹಿಂದೂಗಳು ನಾವೇನಿದ್ದೀವಿ, ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ವಿಶ್ವಂ ವಸುದೈವ ಕುಟುಂಬಕಂ ಅಂತ ಹೇಳಿದವ್ರು ನಾವು. ಇಡೀ ವಿಶ್ವನೇ ಒಂದು ಕುಟುಂಬ ಇದೆ ಅಂತ ಒಪ್ಕೊಂಡಿರೋಂಥವ್ರು ನಾವು. ನಮಗೆ ಈತ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಅಡ್ವೈಸ್ ಕೊಡೋವಂಥ ಅವಶ್ಯಕತೆನೇ ಇಲ್ಲ. ಮತ್ತು ಈತ ಬರೀ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಾತ್ರ ಹೇಳಿಲ್ಲ, ಪಾಕಿಸ್ತಾನದಲ್ಲಿರೋರೆಲ್ಲ ನಮ್ಮ ಅಣ್ಣ ತಮ್ಮಂದರು ಅಂತ ಹೇಳಿದ್ದಾರೆ. ಇರಲಿ, ಅದನ್ನು ಒಪ್ಕೊಳ್ಳೋಣ. ಆದರೆ ನಮ್ಮ ಈ ಪಾರ್ಟಿಷನ್ ಆದಮೇಲೆ ಕೋಟ್ಯಾಂತರ ಹಿಂದೂಗಳನ್ನ ಡೆಸ್ಟ್ರಾಯ್ ಮಾಡಿ, ಕೋಟ್ಯಾಂತರ ಹಿಂದೂಗಳನ್ನ ಬೈ ಫೋರ್ಸ್ ಕನ್ವರ್ಟ್ ಮಾಡಿ, ಹಿಂದೂ ಹೆಣ್ಮಕ್ಳನ್ನ, ದಲಿತರನ್ನ, ಮೆಜಾರಿಟಿ ಅಲ್ಲಿ ಪಾಕಿಸ್ತಾನಲ್ಲಿ ಇದ್ದವರೆಲ್ಲ ದಲಿತರು, ಮೆಜಾರಿಟಿ ಹಿಂದೂಸಲ್ಲಿ ಮೆಜಾರಿಟಿಯಾಗಿ ಉಳ್ಕೊಂಡವರೆಲ್ಲ ದಲಿತರು. ಆ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಈತ ಏನಾರು ಮಾತಾಡಿದಾನ? ಅವ್ರ ಬಗ್ಗೆ ಈತನಿಗೆ ಯಾವುದೇ ರೀತಿಯಂಥ ಒಂದು ಕನೆಕ್ಟ್ ಇಲ್ವಾ? ಅವರೆಲ್ಲ ಮನುಷ್ಯರಲ್ವಾ? ಪಾಕಿಸ್ತಾನಲ್ಲಿ ಇದ್ದು ನಶಿಸಿ ಹೋದ, ರೇಪ್ ಆದ, ಕನ್ವರ್ಟ್ ಆದ ಹಿಂದೂಗಳು, ಅವರ ಅಲ್ಲಿರತಕ್ಕಂಥ ಆಸ್ತಿ, ಅವ್ರ ಕೆಲಸ ಎಲ್ಲ ಬಿಟ್ಟು ನರಕ್ಯಾತನೆ ಅನುಭವಿಸಿದಂಥ, ಇವಾಗ ಟಾಯ್ಲೆಟ್ ತೊಳ್ಕೊಂಡು ಏನು 0.1% ಇದಾರಲ್ಲ, ಅವ್ರನ್ನ ಟಾಯ್ಲೆಟ್ ತೊಳೆಯುವಂಥ ಕೆಲಸಕ್ಕೆ ಹಾಕಿರ್ತಕ್ಕಂಥ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ನನಗೆ? ಅಲ್ಲಿರೋರು ಹಿಂದೂಗಳಲ್ವಾ? ಹಿಂದೂಗಳು ಸತ್ತಾಗ, ಅವ್ರನ್ನ ರೇಪ್ ಮಾಡಿದಾಗ ಇವ್ರ ಮನಸ್ಸು ಹೇಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಕ್ಕೆ ಬರುತ್ತೆ? ಸೊ ಆ ಕಾರಣದಿಂದ ಆತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ತಪ್ಪು. ಮೋರ್ ಓವರ್ ನಮ್ಮ ರಿಲೇಷನ್ಶಿಪ್ ಪಾಕಿಸ್ತಾನಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ, ಅಂದರೆ ನಮ್ಮ ಸರ್ಕಾರ ಪಾಕಿಸ್ತಾನ ಮೇಲೆ ಯಾವ ರೀತಿಯಾದಂಥ ಒಂದು ರಿಲೇಷನ್ಶಿಪ್ ಇಟ್ಕೊಂಡಿದೆ ಅದ್ರ ಬಗ್ಗೆ ನಾವು ಮಾತಾಡಬೇಕಷ್ಟೇ. ಈತ ಬಂದ್ಬಿಟ್ಟು ಭಾರತ ದೇಶದಲ್ಲಿರ್ಬೇಕಾದ್ರೆ ಭಾರತ ದೇಶಕ್ಕೆ ಕೃತಜ್ಞನಾಗಿರಬೇಕು, ಮತ್ತು ಭಾರತ ದೇಶದ ಪ್ರಜೆಯಾಗಿ, ಭಾರತ ದೇಶದ ಅಭಿವೃದ್ಧಿಗೆ, ಭಾರತ ದೇಶದ ಶ್ರೇಯೋಭಿಲಾಷಿಯಾಗಿ, ಭಾರತ ದೇಶ ಉದ್ಧಾರ ಆಗೋ ಕಡೆ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಮ್ಯುನಿಟೀಸು ಒಂದಾಗಿರೋ ಕಡೆ ಈತ ಗಮನ ಹರಿಸ್ಬೇಕೆ ಹೊರತು, ಈತ ಒಂದು ನಾನೊಂದು ಗುಂಪಿನ ನಾಯಕ ಅಥವಾ ನಾನು ಯಾವುದೋ ಒಂದು ಈ ಪೆರಿಯಾರ್ ತತ್ವನ ನಾನು ಪಾಲಿಸ್ತಾ ಇದ್ದೀನಿ, ಅದು ಪಾಲಿಸ್ತಾ ಇದ್ದೀನಿ, ನಾನು ಆ ದಲಿತ ಆರ್ಗನೈಸೇಷನ್ ಅಂತ ಏನೀತ ಫೇಕ್ ಇನ್ಫಾರ್ಮೇಷನ್ ಕೊಟ್ಕೊಂಡು ಬರ್ತಾ ಇದಾರಲ್ಲ, ಇವ್ರು ಏನು ಮಾಡಬೇಕು? ಇವರು ಅಕಸ್ಮಾತಾಗಿ ಈತಂಗೆ ಎಲ್ಲ ಹ್ಯುಮ್ಯಾನಿಟಿ ಬಗ್ಗೆ ಒಂದೇ ಕನ್ಸಿಡ್ರೇಷನ್ ಇದ್ದರೆ ಎಲ್ಲ ಜನರು ಒಂದೇ ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಯಾವತ್ತಾರು ಹೇಳಿದಾರ ಆಯ್ತಾ? ಬರೀ ಪಾಕಿಸ್ತಾನವ್ರ ಬಗ್ಗೆ ಮಾತ್ರ ಯಾಕೆ ತನಗೆ ಪಶ್ಚಾತ್ತಾಪ ಆಗುತ್ತೆ? ಅವ್ರ ಬಗ್ಗೆ ಮಾತ್ರ ಏನಕ್ಕೆ ಕನಿಕರ ಇರುತ್ತೆ? ನಮ್ಮ ದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ರಾಸಿಟಿ ಆದಾಗ, ಇವಾಗ ರೀಸೆಂಟಾಗಿ ಬಾಂಗ್ಲಾದೇಶಲ್ಲಿ ಅಟ್ರಾಸಿಟಿ ಆಯಿತು, ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಯ್ತಾ? ಇವಾಗ ರೀಸೆಂಟಾಗಿ ಬಾಂಗ್ಲಾದೇಶಲ್ಲಿ ಎಷ್ಟು ಜನ ಹಿಂದೂಗಳು ರೇಪ್ ಆಯಿತು, ಎಷ್ಟು ಜನ ಹಿಂದೂಗಳನ್ನ ರಸ್ತೆನಲ್ಲಿ ಹೊಡೆದು ಸಾಯಿಸಿದ್ರು, ಎಷ್ಟು ಜನ ಹಿಂದೂಗಳನ್ನ ಬಾಂಗ್ಲಾದೇಶಲ್ಲಿ ಸರ್ಕಾರಿ ಎಂಪ್ಲಾಯ್ಮೆಂಟಿಂದ ತೆಗೆದು ಬಿಸಾಕಿದ್ರು, ಅದ್ರ ಬಗ್ಗೆ ಏನೋ ಸ್ಟೇಟ್ಮೆಂಟ್ ಹೇಳಿದಾರ? ಈತ ಇರೋದು ಭಾರತ ದೇಶದಲ್ಲಿ, ಭಾರತ ದೇಶಕ್ಕೆ ಕೃತಜ್ಞನಾಗಿರಬೇಕು. ಅಂದರೆ ಆತನಿಗೆ ಒಂದು ಮನಸ್ಸು, ಒಂದು ಹೃದಯ, ಆತ ಮಾನವ ಅನ್ನೋದು ಆತನಿಗಿದ್ದರೆ, ನಮ್ಮ ದೇಶದಲ್ಲಿ ಇರ್ಬೇಕಾದ್ರೆ ನಮ್ಮ ದೇಶದ ಮೇಲೆ, ನಮ್ಮ ದೇಶದ ಧರ್ಮದ ಮೇಲೆ ಆತನಿಗೆ ಅಭಿಮಾನ ಇರಬೇಕು. ಆತ ಏತಿಸ್ಟ್ ಆಗಿರ್ಬೋದು, ಆತ ದೇವರು ನಂಬ್ದಂಗಿರ್ಬೋದು, ಅದು ಆತನಿಗಿರೋ ರೈಟು, ಅದ್ರ ಬಗ್ಗೆ ಯಾವುದು ತಕರಾರಿಲ್ಲ, ಯಾರು ಕೇಳೋದು ಇಲ್ಲ.
ಇನ್ನೊಬ್ಬರಿಗೆ ದೇವರು ನಂಬೋರ್ ಬಗ್ಗೆ ಇವ್ರಿಗೆ ಯಾಕೆ ಅಷ್ಟು ಕಾಳಜಿ? ನೀನು ದೇವ್ರು ನಂಬಿಲ್ಲ, ಓಕೆ ಫೈನ್, ಅದು ಅವ್ರದ್ದು ರೈಟು. ದೇವ್ರು ನಂಬುವಂಥ ಅವ್ರನ್ನ ಅಥವಾ ಹಿಂದೂಗಳನ್ನ ಏನಕ್ಕೋಸ್ಕರ ಟಾರ್ಗೆಟ್ ಮಾಡಬೇಕು? ಈ ಕಾಂತಾರ ಫಿಲ್ಮ್ ರಿಲೀಸ್ ಆಯಿತು, ಅದರಲ್ಲಿ ಹಿಂದೂಗಳನ್ನ ಹೊಡೆಯೋ ಅಂಥ ನೀತಿ ಮಾಡಿ ಕಾಂತಾರ ಬಂದು ಹಿಂದೂಗಳಿಗೂ ಕಾಂತಾರ ದೈವಾರಾಧನೆಗೂ ಸಂಬಂಧ ಇಲ್ಲ. ಹೂ ಇಸ್ ಎ ರಿಸರ್ಚ್ ಸ್ಕಾಲರಾ? ವಾಟ್ ಇಸ್ ಇಸ್ ಕ್ವಾಲಿಫಿಕೇಶನ್? ಆ ಥರ ಎಲ್ಲ ಸ್ಟೇಟ್ಮೆಂಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅದೇ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈತನ ಬಗ್ಗೆ ತರೋ ಇನ್ವೆಸ್ಟಿಗೇಷನ್ ಸುಮೋಟೋ ಕಂಪ್ಲೇಂಟ್ ಹಾಕ್ಕೊಂಡು ಮಾಡಬೇಕು. ಯಾರು ಮಾಡ್ಬೇಕು ಅದನ್ನ? ಸರ್ಕಾರ ಮಾಡಬೇಕು. ಸರ್ಕಾರ ಮಾಡಬೇಕು. ಎಷ್ಟೊಂದು ಕಂಪ್ಲೇಂಟ್ಗಳು ಈಗ ಆಲ್ರೆಡಿ ಆಗಿದೆ ಅಲ್ಲ, ಆ ಕಂಪ್ಲೇಂಟ್ಗಳೇ ಸಾಕು. ಒಂದು 8 ಕಂಪ್ಲೇಂಟ್ ಅವ್ರ ಮೇಲೆ ಆಗಿದೆ, ಎಲ್ಲ ಪೆಂಡಿಂಗ್ ಇದೆ ಕೇಸ್ಗಳು. ಆ ಕೇಸ್ಗಳನ್ನೆಲ್ಲ ಇತ್ಯರ್ಥ ಮಾಡಿದ್ರೆ, ಅದರಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಬಂದ್ಬಿಡುತ್ತೆ. ಫಾಸ್ಟ್ ಟ್ರ್ಯಾಕಲ್ಲಿ ಬೇಗ ಹೋಗ್ಬೋದಲ್ಲ ಕೇಸ್? ಧಾರಾಳವಾಗಿ ಹೋಗ್ಬೋದು. ಅದು ಇಂಥದ್ದನ್ನೆಲ್ಲ ಒಂದು 6-7 ತಿಂಗಳಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಫಾರ್ಮ್ ಮಾಡಿ ಹಾಕಿ ಇವ್ರನ್ನ ಏನು ಮಾಡಿದ, ಏನು ಇವನ ಉದ್ದೇಶ ಏನು, ಇವನ ಹಿನ್ನೆಲೆ ಏನು, ಏನಕ್ಕೋಸ್ಕರ ಈ ಥರ ಮಾತಾಡ್ತಾ ಇದ್ದಾನೆ, ಯಾರೀತ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರೇ ನಮ್ಮ ದೇಶದ ವಿರುದ್ಧವಾಗಿ ಮಾತಾಡಿದಾಗ, ನಮ್ಮ ದೇಶನ ಹೊಡಿಬೇಕು ಅಂದಾಗ, ಆ ಧರ್ಮದ ಮೇಲಾಗಿರ್ಬೋದು, ಜಾತಿ ಮೇಲಾಗಿರ್ಬೋದು, ಪಂಗಡಗಳ ಮೇಲಾಗಿರ್ಬೋದು, ಡಿವೈಡ್ ಆ್ಯಂಡ್ ರೂಲ್ ಅಂತೇನಿದೆ ಅಂದರೆ ನಮ್ಮ ದೇಶದ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆ ಕಾರಣದಿಂದ ನಮ್ಮ ಸಮಾಜನೂ ಸಹ ಇಂಥವ್ರ ಬಗ್ಗೆ ತುಂಬ ಹುಷಾರಾಗಿ ಆಲೋಚನೆ ಮಾಡಬೇಕು. ಮತ್ತು ಏನಕ್ಕೋಸ್ಕರ ಈತ ಯಾರು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಕ್ವಶನ್ ಮಾಡಬೇಕು. ಬರೀ ಸಾರಾ ಗೋವಿಂದ್ ಅವ್ರು ಮಾತ್ರ ಅಲ್ಲ, ಎಲ್ಲರೂ ಕ್ವಶನ್ ಮಾಡಬೇಕು. ಈತ ಯಾರು? ಅವ್ರೇನು ಕ್ವಶನ್ ಕೇಳಿದ್ದಾರೆ, ನೀನು ಯಾರು ಅಂತ ಕೇಳಿದ್ದಾರೆ. ಇವಾಗ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಕರ್ನಾಟಕ ಸರ್ಕಾರ 2.5 ಎಕರೆ ಜಮೀನನ್ನ ಮಂಜೂರಾತಿ ಮಾಡ್ತು. ಅಂದರೆ ಅದೇನು ರಾಜ್ಕುಮಾರ್ ಆಗಲಿ ರಾಜ್ಕುಮಾರ್ ಫ್ಯಾಮಿಲಿಗಾಗಿ ಕೊಟ್ಟಿದ್ದಲ್ಲ, ಸರ್ಕಾರದ ವರ್ಷದಲ್ಲೇ ಇದೆ ಈಗಲೂ. ಮತ್ತೆ ಹಾಗಿರ್ಬೇಕಾದ್ರೆ ಆ ಥರ 100 ಜನ ವ್ಯಕ್ತಿಗಳಿಗೆ ಬೇರೆ 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 ಪ್ರಿವಿಲೇಜಸ್ ಇರುತ್ತೆ, ಕೊಟ್ಟಿರ್ತಾರೆ. ರಾಜ್ಕುಮಾರ್ ಬಂದು ಕರ್ನಾಟಕ ರತ್ನ ಅಂತ ಅವಾರ್ಡ್ ಸಿಕ್ಕಿದೆ ಅವ್ರಿಗೆ. ಅಂದರೆ ಹೈಯೆಸ್ಟ್, ನಮ್ಮ ರಾಜ್ಯದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ನ ಸುಮ್ಮನೆ ಕೊಡೋಕ್ಕಾಗತ್ತಾ? ಆ ರೀತಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಅವ್ರ ಗೋಕಾಕ್ ಚಳುವಳಿ ಇರ್ಬೋದು, ಅವ್ರ ಮಾತು, ಅವ್ರ ಕನ್ನಡದ ಭಾಷೆ ಇರ್ಬೋದು, ಕನ್ನಡ ಯಾವ ರೀತಿ ಅವರು ಕರ್ನಾಟಕದಲ್ಲಿ ನೆಲೆಗೊಳ್ಳೋದಕ್ಕೆ ಯಾವ ರೀತಿ ಅವ್ರು ಹೋರಾಟಗಳು ಮಾಡಿದ್ದಾರೆ ಅನ್ನೋದಿರ್ಬೋದು, ಪ್ರತಿಯೊಂದು ಚಲನಚಿತ್ರದಲ್ಲೂ ಅವ್ರು ಯಾವ ರೀತಿ ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಅದು ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತು. ಆ ಕಾರಣದಿಂದ ಈಗ ರಾಜ್ಕುಮಾರ್ಗೆ ಏನು ಸರ್ಕಾರ 2.5 ಎಕರೆ ಅವರು ತೀರೋದ ನಂತರ ಅವ್ರ ಸ್ಮಾರಕಕ್ಕೆ ಅಂತ ಹೇಳಿ ಏನು ಮಂಜೂರಿ ಮಾಡಿದೆ, ಅದ್ರ ಬಗ್ಗೆ ಈತ ಪ್ರಶ್ನೆ ಇದ್ದಿದ್ದಾನೆ. ಅದು 2006ರಲ್ಲಿ ಆಗಿರ್ತಕ್ಕಂಥ ಘಟನೆ. 20 ವರ್ಷ ಆದ್ಮೇಲೆ ಅವ ಕರೆಕ್ಟಾಗಿ ಏಪ್ರಿಲ್ 24ಕ್ಕೆ ಪ್ರಶ್ನೆ ಮಾಡಿರೋದು. ಆ ರೀತಿ ಮಾಡ್ಬೋದಾ ಆಯ್ತಾ? ಈತ ಯಾರು? ರಾಜ್ಕುಮಾರ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿದ್ದಾರೆ. ಕರ್ನಾಟಕ ರತ್ನ ಅಂತ ಸರ್ಕಾರ ಅವಾರ್ಡ್ ಕೊಟ್ಟಿದೆ ಅಂದರೆ ಹೈಯೆಸ್ಟ್, ಕರ್ನಾಟಕ ರಾಜ್ಯದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡು ಕರ್ನಾಟಕ ರತ್ನ. ಸೊ ಅವ್ರಿಗೆ ಅಂತ ಕೆಲವು ಪ್ರಿವಿಲೇಜಸ್ ಇರುತ್ತೆ. ಆದರೂ ಸಹ ಇದೇನು ಅವ್ರ ಪರ್ಸ್ನಲ್ಗೆ ಕೊಟ್ಟಿರತಕ್ಕಂಥದ್ದಲ್ಲ ಅಲ್ವಾ? ಕರ್ನಾಟಕ ಜನತೆಯ ಮನಸ್ಸುಗಳು ರಾಜ್ಕುಮಾರಲ್ಲಿ ಸೇರೋಗಿದ್ದಾವೆ. ಅಂದರೆ ಅವ್ರನ್ನ ಇವರು ಒಂದು ದೈವದ ರೀತಿ ನೋಡ್ತಾ ಇದ್ದಾರೆ ಕರ್ನಾಟಕ ಜನತೆ. ಸೊ ಆ ಕಾರಣದಿಂದ ಅದನ್ನು ಪುಣ್ಯಭೂಮಿ ಅಂತ ಕರ್ನಾಟಕದ ಜನ ಇನ್ಸಿಸ್ಟ್ ಮಾಡಿ ತೊಗೊಂಡಿರೋದೇ ಹೊರತು ಆ ರಾಜ್ಕುಮಾರ್ ಫ್ಯಾಮಿಲಿ ಇನ್ಸಿಸ್ಟ್ ಮಾಡಿ ತೊಗೊಂಡಿರೋಂಥದ್ದಲ್ಲ ಅದು. ಮತ್ತು ಇದೇ ರೀತಿ ಈಗ ಈ ನಟ ಚೇತನ್ ಏನು ಇದನ್ನು ಪ್ರಶ್ನೆ ಮಾಡಿದಾರಲ್ಲ, ಇವರು ಅಮೆರಿಕನ್ ಸಿಟಿಸನ್, ಅಮೆರಿಕಾದಲ್ಲಿ ಹೋದಾಗ ಇವರು ಅಮೆರಿಕನ್ ಸಿಟಿಸನ್ನೇ ಆಗಿದ್ದಾರೆ. ಇರಲಿ, ಆಗಿದ್ರೆ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಬಗ್ಗೆ ಮಾತಾಡಕ್ಕೆ ಅದನ್ನ ಕೇಳಕ್ಕಾಗತ್ತಾ? ಆಂಟಿ ನ್ಯಾಷನಲ್ ಅಂತೇಳಿ ಹೊರಡಾಕ್ಬಿಡ್ತಾರೆ, ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ. ಮತ್ತು ಇಫ್ ಈ ಕ್ವಶನ್ಸ್ ಅಮೇರಿಕನ್ ಗೌರ್ಮೆಂಟ್ ಅಬೌಟ್ ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಸ್ಟ್ರೇಟ್ ಎತ್ಕೊಂಡಾಗ ಅಲ್ಲಿ ಹೊರಡೆ ಹಾಕ್ಬಿಡ್ತಾರೆ. ಇವ್ರು ಮತ್ತೆ ವಾಪಸ್ ಹೋಗೋದಕ್ಕೂ ಬಿಡೋದಿಲ್ಲ. ಸೊ ಆ ಕಾರಣದಿಂದ ಈತ ಏನು ಮಾಡ್ತಾರೆ, ಎಕ್ಸೆಸಿವ್ ಆಗಿ ಹೋಗ್ತಾ ಇದ್ದಾರೆ. ಇದು ಹಿಂದೆ ಏನೋ ಒಂದು ಹುನ್ನಾರ ಇದೆ, ಅದನ್ನು ತಿಳ್ಕೊಳ್ಬೇಕಾದಂಥ ಪ್ರಮೇಯ ಈಗ ನಮ್ಮ ಸರ್ಕಾರದ ಮೇಲಿದೆ. ಜವಾಬ್ದಾರಿ ಬಂದು ನಮ್ಮ ಸರ್ಕಾರದ ಮೇಲಿದೆ. ಸರ್ಕಾರ ಈ ದಿಟ್ಟಲ್ಲಿ ಕೆಲಸ ಮಾಡುತ್ತೆ ಅಂತ ನಂಬಿದೆ. ನಮ್ಮ ದೇಶದಲ್ಲಿ ಮಾತ್ರ ಈ ಥರದ್ದು ಕೊಟ್ಟಿರೋಂಥದ್ದಲ್ಲ. ಈಗ ಇಂದಿರಾ ಗಾಂಧಿಗೂ ಕೊಟ್ಟಿದ್ದಾರೆ, ಮಹಾತ್ಮ ಗಾಂಧಿಗೂ ಕೊಟ್ಟಿದ್ದಾರೆ, ಡೆಲ್ಲಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಕೊಟ್ಟಿದ್ದಾರೆ, ಕುವೆಂಪು ಅವರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟೋ ಜಾಗಗಳಲ್ಲಿ ಅಂಬೇಡ್ಕರ್ ಫೋಟೋ ಆಗಲಿ, ಇಲ್ಲ ಸ್ಟ್ಯಾಚ್ಯೂಗಳಿದೆ, ಬಸವೇಶ್ವರನ್ ಫೋಟೋ ಸ್ಟ್ಯಾಚ್ಯೂ ಇದೆ, ಎಲ್ಲ ಇದೆ. ಹೌದು. ಸೊ ವಿಯೆಟ್ನಾಮಲ್ಲಿ ಇರುವಂಥ ಒಂದು ದೇಶದ ರಾಜನಿಗೆ 24 hours ಸೆಕ್ಯೂರಿಟಿ ಇಟ್ಟಿದ್ದಾರೆ, ಸತ್ ಮೇಲೂ ಸಹ ಅಲ್ಲೇ ಇಟ್ಟಿದ್ದಾರೆ. ಹೌದು ಹೌದು. ಆ ರೀತಿ ಇರಬೇಕಾದ್ರೆ ಸೊ ಅದರಿಂದ ನೋಡಿ, ಇದರಿಂದನೇ ಗೊತ್ತಾಗತ್ತೆ ಇದರ ಹಿಂದೆ ಹುನ್ನಾರ ಇದೆ. ಇವ ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಅವ್ರಿಗೆ ಏನಕ್ಕೋಸ್ಕರ 2.5 ಎಕರೆ ಮಂಜೂರು ಮಾಡಿದ್ದಾರೆ ಅಂತ ಕ್ವಶನ್ ಕೇಳೋದ್ರ ಹಿಂದೆ
ಏನಿದೆ ಅನ್ನೋದು ತಿಳ್ಕೊಳ್ಬೇಕು. ಅದಕ್ಕೂ ಈ ಪೆರಿಯಾರ್ ತತ್ವಕ್ಕೂ ಕನೆಕ್ಟ್ ಆಗುತ್ತಾ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮುಖಾಂತರ ತಿಳ್ಕೊಳ್ಬೇಕು ಅಂತ ನಾನು ಸರ್ಕಾರಕ್ಕೆ ಇದರಿಂದ ಮನವಿ ಮಾಡ್ತಾ ಇರೋದು. ಏನು ಅಂದರೆ ಏನಕ್ಕೋಸ್ಕರ ಆ ಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ನೋಡಿ, ಒಂದು ಕಡೆ ಪೆರಿಯಾರ್ ತತ್ವನ ಸಮಾಜದ ಮೇಲೆ ಹೇರೋದಕ್ಕೆ ಆತ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಆತ ಸ್ಪೀಚಸ್ ಮುಖಾಂತರ ಪ್ರಯತ್ನ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ರಾಜ್ಕುಮಾರ್ ಪುಣ್ಯಭೂಮಿ ಅವ್ರದ್ದು 2.5 ಎಕರೆ ಮಂಜೂರಾತಿ ಆಗಿರೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಿದ್ದಾರೆ. ಇದರಿಂದ ಏನು ಅನಿಸುತ್ತೆ, ತುಂಬ ಚೆನ್ನಾಗಿ ಕ್ಲಿಯರಾಗಿ ಏನು ಗೊತ್ತಾಗುತ್ತೆ ಅಂದರೆ ಇದರಿಂದ ಹುನ್ನಾರ ಇದೆ, ಭಾಷೆ ಮಧ್ಯೆ ತಂದಿಡಬೇಕು ಅಂತ ಒಂದು ಹುನ್ನಾರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡಿಬೇಕಾಗಿದೆ. ಇನ್ವೆಸ್ಟಿಗೇಷನ್ ಆದರೆ ಏನಾಗುತ್ತೆ? ಇನ್ವೆಸ್ಟಿಗೇಷನ್ ಅಂದರೆ ಈಗ ಆತಂದು ಕ್ರೆಡೆನ್ಷಿಯಲ್ಸ್ ಪೂರ್ತಿ ತೊಗೊಳ್ಬೇಕು, ಪೊಲೀಸರು ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಕಸ್ಟಡಿಗೆ ತೊಗೊಳ್ಬೇಕು. ಕಾನೂನು ಪ್ರಕಾರ ಆತನ ಕಸ್ಟಡಿಗೆ ತೊಗೊಂಡು ಆತನ ಹಿಂದೆ ಯಾರ್ಯಾರಿದ್ದಾರೆ, ಯಾವ್ಯಾವ ಸಂಘಟನೆಗಳಿದ್ದಾವೆ, ಆ ಸಂಘಟನೆಗಳ ಉದ್ದೇಶ ಏನು, ಪ್ರತ್ಯೇಕತಾವಾದ ಯಾವ ರೀತಿ ಇದೆ, ಪೆರಿಯಾರ್ಗೂ ನಮ್ಮ ದೇಶಕ್ಕೂ ಯಾವ ರೀತಿಯಾದ ತೊಂದರೆಗಳಾಯಿತು, ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲೆ ಯಾವ ರೀತಿ ಆ ಪೆರಿಯಾರು ಏರಿಗೆ ಬಿದ್ದ, ಯಾವ ರೀತಿ ಸಾವಿರಾರು ಮತ್ತೆ ಹೇಳ್ತಾ ಇದ್ದೇನೆ, ಯಾಕೆಂದರೆ ಈ ಘಟನೆ ಇದೆಯಲ್ಲ ಇದು ನಮ್ಮ ದೇಶಕ್ಕೆ ಒಂಥರ ಅಶಾಂತಿ ಮತ್ತು ನಮ್ಮ ದೇಶದ ಘನತೆನ ನಮ್ಮ ದೇಶದಲ್ಲೇ ತಮಿಳುನಾಡಲ್ಲಿ ಪೆರಿಯಾರ್ ಅನ್ನೋ ವ್ಯಕ್ತಿ ತೆಗೆದಿರೋಂಥದ್ದು. ಅಂಬೇಡ್ಕರ್ಗೆ ಇನ್ನೊಂದು ಆಶ್ಚರ್ಯವಾದ ವಿಷಯ ಏನು ಅಂದರೆ, ಅಂಬೇಡ್ಕರ್ ವಾದಿಗಳು ದಲಿತರ ಪರ ಹೋರಾಟ ಮಾಡ್ತಾ ಇರ್ತಕ್ಕಂತಹ ಪ್ರತಿಯೊಂದು ಸಂಘಟನೆಗಳಿಗೂ ನಾನು ಈ ಮುಖಾಂತರ ವಿನಂತಿಸಿಕೊಳ್ಳೋದೇನು ಅಂತ ಹೇಳಿದ್ರೆ, ತಾವುಗಳು ಅಂಬೇಡ್ಕರ್ ಅವರ ಬರವಣಿಗೆನ ಪೂರ್ತಿ ಓದಬೇಕಾಗತ್ತೆ. ಅಂಬೇಡ್ಕರು ಪೆರಿಯಾರ್ ಇಬ್ಬರನ್ನೂ ಒಟ್ಟಿಗೆ ನಾವು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಬೇಡ್ಕರ್ಗೂ ಪೆರಿಯಾರ್ ಅವ್ರಿಗೂ ಆಗೇ ಇಲ್ಲ. ಒಂದೇ ಒಂದು ತರ್ಕ ಏನು ಮಾಡ್ಬೋದು ಅಂದರೆ, ಅಂಬೇಡ್ಕರ್ ಸಮಾಜದಲ್ಲಿ ಯಾವುದೇ ಜಾತಿ ಇರಬಾರ್ದು ಅಂತ ಹೋರಾಡಿದ್ರು, ಪೆರಿಯಾರು ಸಹ ಸಮಾಜದಲ್ಲಿ ಯಾವುದು ಜಾತಿ ಇರಬಾರ್ದು ಅಂತ ಹೋರಾಡಿದ್ರು ಅಂತ ಇವರು ಹೇಳ್ಬೋದು. ಆದರೆ ಪೆರಿಯಾರ್ ಬಂದ್ಬಿಟ್ಟು ಬರೀ ಒಂದು ಪರ್ಟಿಕ್ಯುಲರ್ ಜನಾಂಗದ ಬಗ್ಗೆ ಮಾತ್ರ ಕಾಳಜಿ ವಹಿಸ್ತಾ ಇದ್ರೆ ಹೊರತು, ನಾನು ಹೇಳೋದು ಯಾವ ಜನಾಂಗ ಅಂತ ನಾನು ಹೇಳೋದಿಲ್ಲ, ಅದು ಹಿಸ್ಟ್ರಿ ಇದೆ. ಅಂಬೇಡ್ಕರ್ ಆ ರೀತಿ ಮಾಡಿಲ್ಲ. ಅಂಬೇಡ್ಕರ್ ಬಂದು ಕ್ಯಾಸ್ಟಿಸಮ್ ಇರಬಾರ್ದು ನಮ್ಮ ದೇಶದಲ್ಲಿ, ಎಲ್ಲರೂ ಒಂದಾಗಿರಬೇಕು ಅನ್ನೋದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ರು. ಅದೇ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಮಾಡಿದ್ರು. ಆ ಕಾನ್ಸ್ಟಿಟ್ಯೂಷನ್ ನಾವೆಲ್ಲರೂ ಒಪ್ಕೊಂಡಿದ್ದೀವಿ, ಅದಕ್ಕೆ ಗೌರವ ಕೊಟ್ಟು ಅದ್ರ ಪ್ರಕಾರ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಜಾತಿ ಏನಾರು ಇದ್ದರೆ ಮನೆಯಲ್ಲಿ ಇಟ್ಕೊಳ್ಬೇಕು ಹೊರತು, ಆಚೆ ಬಂದಾಗ ನಾವೆಲ್ಲರೂ ಭಾರತೀಯರು, ಧರ್ಮನೂ ಅಷ್ಟೇ ಮನೆಯಲ್ಲಿ ಇಟ್ಕೊಳ್ಬೇಕು ಹೊರತು, ನಾವು ಆಚೆ ಬಂದಾಗ ನಾವೆಲ್ಲ ಭಾರತೀಯರು ಅನ್ನೋದು ಇದ್ದಾಗ ಮಾತ್ರನೇ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ಆಗುತ್ತೆ. ಈತ ಏನು ಮಾಡ್ತಾ ಇದ್ದಾನೆ, ಧರ್ಮದ ವಿಷಯ ತೊಗೊಂಡ್ಬರ್ತಾನೆ. ಆ ಕಾಂತಾರ ಫಿಲ್ಮಲ್ಲೇ ಇರ್ಬೋದು, ಅದು ಹೆಂಗೆ ಈತ ಹಿಂದೂಗಳ ಮಧ್ಯೆ ಬೆಂಕಿ ಇಡೋದು. ಸೊ ಮತ್ತೆ ಇವಾಗ ನೋಡಿ, ಅಂಬೇಡ್ಕರ್ನ ಜೊತೆಲಿ ಇಟ್ಕೊಂಡು ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದಾನೆ ಈತ, ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ಗೆ ಅವಮಾನ ಮಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ಇವಾಗ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕಾದಂತಹ ಕೆಲಸ ಪ್ರತಿಯೊಬ್ಬರಲ್ಲೂ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲ ಚಿತ್ರಲೋಕ ವೀಕ್ಷಕರು ಸಹ ಇದ್ರ ಬಗ್ಗೆ ಗಮನ ಇಟ್ಟು ನೋಡಿ, ಅಂಬೇಡ್ಕರ್ ವಾದ ಅಂದರೆ ಏನು, ಯಾರು ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಂಥವ್ರು, ಜಾತೀಯತೆಯನ್ನು ತೊಲಗಿಸ್ಬೇಕು ಅಂತ ಹೋರಾಡಿದಂಥವ್ರು, ನಮ್ಮ ದೇಶನೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಶ್ರಮ ಪಟ್ಟಂಥವ್ರು, ಯಾರು ಮಾಡದೇ ಇರೋಂಥ ಹಿಮಾಲಯನ್ ವಂಡರ್ ಅಂತ ಏನು ಹೇಳ್ತಾರಲ್ಲ ಆ ರೀತಿಯಾದಂಥ ಕಾನ್ಸ್ಟಿಟ್ಯೂಷನ್ನ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಂಥವ್ರು. ಸೊ ಅವ್ರ ಬಗ್ಗೆ ಈ ಪ್ರತ್ಯೇಕತಾವಾದಿನ ಇಟ್ಕೊಂಡಾಗ ಪ್ರತಿಯೊಬ್ಬರು ಅದನ್ನು ವಿರೋಧಿಸಬೇಕಾಗತ್ತೆ ಅನ್ನೋದು ನನ್ನ ಒಪಿನಿಯನ್.